ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿ, ಈ ವಾರ ನಿಮ್ಮ ಜೀವನಕ್ಕೆ ಒಬ್ಬ ಸ್ತ್ರೀಯಿಂದಾಗುವ ಅಪಾಯಗಳು. ನೀವು ಅವರನ್ನು ಭೇಟಿ ಆಗಬೇಡಿ, ಭೇಟಿ ಆದರೂ ಕೂಡ ಜಾಗ್ರತೆ ಅತ್ಯಗತ್ಯ ಇರಬೇಕು. ಈ ವಾರದ ಗತಿಯನ್ನು ಆಳವಾಗಿ ನಾವು ತಿಳ್ಕೋಣ. ಈ ಬಾರಿ ಗ್ರಹ ಸ್ಥಿತಿಗಳು ನಿಮ್ಮನ್ನು ರಕ್ಷಿಸುವ ಹಾಗೆಯೇ ಕೆಲವು ಗುಪ್ತ ಎಚ್ಚರಿಕೆಗಳನ್ನು ಸಹ ನೀಡ್ತಾ ಇವೆ. ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಬಿಗಿದಿಟ್ಟಿದ್ದ ಚಿಂತೆಗಳೇ ಇರಲಿ, ಆರೋಗ್ಯದ ಒತ್ತಡಗಳೇ ಇರಲಿ, ಹಣದ ಸಮಸ್ಯೆನೇ ಇರಲಿ, ಈ ವಾರ ನಿಧಾನವಾಗಿ ಅವು ಕರಗುವ ಸೂಚನೆಗಳು ಸಿಗ್ತಾ ಇವೆ. ಜೀವನದಲ್ಲಿ ಒಂದು ಹೊಸ ನಿರ್ಧಾರ ಮಾಡಲು ಕಾಯ್ತಾ ಇದ್ರೆ ದೈವಾನುಗ್ರಹ ನಿಮ್ಮ ಹಿಂದೆ ನಿಂತು ಬೆಂಬಲವನ್ನ ಕೊಡುತ್ತೆ. ವಾಹನ, ಮನೆ, ಯಂತ್ರೋಪಕರಣ, ವ್ಯವಹಾರ ಇವುಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ವಾರ ಗ್ರಹಗಳು ನಿಮಗೆ ಮುಂದೆ ಹೆಜ್ಜೆ ಅಂತ ಹೇಳುವಂತೆ ಇದೆ. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ಇದೆ. ನೀವು ಒಬ್ಬ ಮಹಿಳೆಯ ಭೇಟಿ ಆಗ್ತೀರಾ ಈ ವಾರ, ಅದರಿಂದ ನಿಮಗೆ ತುಂಬ ಅಪಾಯಕಾರಿ ಕೂಡ ಆಗಬಹುದು. ಅವರಲ್ಲಿ ನಿಮ್ಮ ಮೇಲಿನ ಅಸೂಯೆ, ನಕಲಿ ಸ್ನೇಹ ಅಥವಾ ಹಿತದ್ರೋಹವಿರುವ ಸಾಧ್ಯತೆ ಗಟ್ಟಿಯಾಗಿ ಕಾಣ್ತಾ ಇದೆ. ಅವರು ನಿಮ್ಮ ಜೀವನದಲ್ಲಿ ಪ್ರಯೋಗ ಮಾಡುವ ಪ್ರಯತ್ನ ಅಂದರೆ ನಿಮ್ಮ ಮನಸ್ಸಿನ ದುರ್ಬಲತೆಯನ್ನು ಹಿಡಿದು ನಿಮ್ಮ ಮೇಲೆ ಪರಿಣಾಮ ಬೀರುವ ಯತ್ನ ಕಂಡು ಬರ್ತಾ ಇದೆ. ಆದ್ದರಿಂದ ಯಾರಾದರೂ ಹೊಸ ಮಹಿಳೆ ಪರಿಚಯ ಆದರೂ ಕೂಡ ಹೆಚ್ಚು ನಂಬೋದಕ್ಕೆ ಹೋಗಬೇಡಿ. ತುಂಬ ಮೃದುವಾಗಿ ಮಾತನಾಡ್ತಾ ಇರ್ತಾರೆ, ಸಲಹೆ ನೀಡುವವರಾಗಿರ್ತಾರೆ, ಸಹಾಯದ ಹೆಸರಿನಲ್ಲಿ ಹತ್ತಿರ ಬರ್ತಾರೆ. ಇವರು ಎಲ್ಲರೂ ಜಾಗ್ರತೆಯ ವಲಯಲ್ಲಿ ಇರಬೇಕು. ಇನ್ನು ನಿರುದ್ಯೋಗಿಗಳಿಗೆ ಬಹಳ ಚಿರಕಾಲದಿಂದ ನಿರೀಕ್ಷಿಸಿದ್ದ ಬೆಳಕು ಕಾಣುತ್ತೆ. ಉದ್ಯೋಗ ಬಯಸುವವರು, ಕಂಪನಿಗಳು ಬದಲಾಯಿಸಲು ಯತ್ನ ಮಾಡ್ತಿರೋರು, ವಿದೇಶಿ ಕೆಲಸದ ಕನಸು ಕಾಣ್ತಿರೋರು ಎಲ್ಲರಿಗೂ ಕೂಡ ಅವಕಾಶದ ಬಾಗಿಲು ಅನ್ನೋದು ತೆರೀತಾ ಇದೆ. ಅದೇ ರೀತಿ ಹಲವು ದಿನಗಳಿಂದ ಸಾಗ್ತಾ ಇದ್ದ ನಿಮ್ದು ಅನಾರೋಗ್ಯ, ದೈಹಿಕ ಸಮಸ್ಯೆ, ದೌರ್ಬಲ್ಯ ಇವುಗಳಿಗೆ ಸೂಕ್ತ ಪರಿಹಾರ ಅನ್ನೋದು ಸಿಕ್ಕುವ ಒಂದು ಕಾಲ ಇದು ಅಂತಾನೆ ಹೇಳ್ಬಹುದು. ಆಹಾರ ಪದ್ಧತಿ, ನಿದ್ದೆ, ಜೀವನ ಶೈಲಿ ಇವೆಲ್ಲವನ್ನ ನೀವು ಸರಿಪಡಿಸ್ಕೊಂಡಿದ್ದೆ ಆದರೆ ಆರೋಗ್ಯ ಸಾಕಷ್ಟು ಉತ್ತಮವಾಗುತ್ತೆ. ಇನ್ನು ಯಾರ್ಯಾರು ಸಂತಾನಕ್ಕೋಗಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಸಂತಾನ ಭಾಗ್ಯ ಮತ್ತು ಮಕ್ಕಳ ವಿಷಯದಲ್ಲಿ ಸಹ ಪ್ರಗತಿ ಅನ್ನೋದು ಕಂಡು ಬರುತ್ತೆ. ಅವರ ಶಿಕ್ಷಣ, ಉದ್ಯೋಗ, ಭವಿಷ್ಯದ ಯೋಜನೆಗಳಲ್ಲಿ ನೀವು ಕೈ ಹಿಡಿದ್ರೆ ಅವರು ದೊಡ್ಡ ಯಶಸ್ಸನ್ನ ಗಳಿಸ್ತಾರೆ. ಕೆಲವು ಹೊಸ ವ್ಯಕ್ತಿಗಳ ಪರಿಚಯ ನಿಮಗೆ ಹೊಸ ದಾರಿಗಳನ್ನು ತೆಗೆಯುವ ಸಾಧ್ಯತೆ ಕೂಡ ಇದೆ. ಫ್ರೆಂಡು, ಮಾರ್ಗದರ್ಶಕ ಅಥವಾ ವ್ಯವಹಾರ ಪಾಲುದಾರ ಯಾರೇ ಆಗಿರಲಿ, ಅವರು ನಿಮ್ಮ ಜೀವನದಲ್ಲಿ ಒಂದೇ ಬಾರಿ ಬಂದು ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ರಾಜಕೀಯ, ಚಿತ್ರರಂಗ, ಮೀಡಿಯಾ ಕ್ಷೇತ್ರದವರಿಗಾಗಿ ಇದು ಅವಕಾಶಗಳ ವಾರ. ಹಲವು ಭಾಷೆಗಳಲ್ಲಿ, ಹಲವು ಸ್ಥಳಗಳಲ್ಲಿ ಹೊಸ ಅವಕಾಶಗಳು ಬೆಳೀತಾ ಇರುತ್ತೆ. ಗಂಡ ಹೆಂಡತಿ ನಡುವೆ ಕಲಹ ಇದ್ರೆ ತಣ್ಣಗಾಗುವ ಸೂಚನೆ ಕಂಡು ಬರ್ತಾ ಇದೆ. ಮಾತನಾಡುತ್ತಾ ತಾಳ್ಮೆಯಿಂದ ಸಮಸ್ಯೆಗಳನ್ನು ನೀವು ಬಗೆಹರಿಸಬಹುದು. ಈ ವಾರ ಧೈರ್ಯದಿಂದ ತೆಗೆದುಕೊಳ್ಳುವ ಯಾವುದೇ ಒಂದು ರಿಸ್ಕ್ ನಿಮಗೆ ವಿಜಯವನ್ನ ತರಬಹುದು. ವ್ಯವಹಾರ ಆರಂಭ ಮಾಡೋದು, ಕಾರ್ಖಾನೆ, ಹೊಸ ಕೆಲಸ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಲ್ಲವೂ ಲಾಭದಾಯಕ ದಿಕ್ಕಿನಲ್ಲಿ ಸಾಗುತ್ತೆ. ವಿದೇಶ ಪ್ರಯಾಣ, ಮನೆ, ಜಮೀನು ಖರೀದಿ, ವಾಹನ ಯೋಗ ಎಲ್ಲವೂ ಕೂಡ ಸುಗಮವಾಗ್ತಾ ಇರುವ ಕಾಲ. ಉದ್ಯೋಗದಲ್ಲಿರುವವರು ಹೊಸ ಸ್ಥಾನಮಾನ, ವೇತನ ಹೆಚ್ಚಳ, ವರ್ಗಾವಣೆ ಇವೆಲ್ಲವೂ ಅನುಕೂಲಕರವಾಗಿರುತ್ತೆ. ಇನ್ನು ಹಣದ ವಿಷಯಕ್ಕೆ ಬರೋದಾದರೆ ಒಂದು ಒಳ್ಳೆಯ ಹಣ ಅನ್ನೋದು ಬರುತ್ತೆ ಮತ್ತು ಸಾಲ ತೀರಿಸುವ ಯೋಜನೆಗಳು, ಕೆಲಸಕ್ಕೆ ಬೇಕಾದ ಹಣ ಇವು ಕಡಿಮೆ ಒತ್ತಡದಲ್ಲಿ ಈ ವಾರ ನಿಮಗೆ ಪರಿಹಾರ ಆಗುತ್ತೆ. ಆದರೆ ಮತ್ತೆ ಒಂದು ವಿಶೇಷ ಎಚ್ಚರಿಕೆ ಏನು ಅಂತಂದರೆ ಈ ವಾರ ಕೆಲವು ಮಹಿಳೆಯರು ನಿಮಗೆ ಮೋಸ ಮಾಡುವ ಅವಕಾಶ ಕಾಣ್ತಾ ಇವೆ. ತಮ್ಮ ಸಮಸ್ಯೆ, ದುರ್ಬಲತೆ, ಪ್ರೀತಿ ಅಥವಾ ಸಲಹೆಯ ಹೆಸರಿನಲ್ಲಿ ಹತ್ತಿರ ಬರ್ತಾರೆ. ಆದರೆ ಅವರಲ್ಲಿ ನಂಬಕೂಡದ ಒಂದು ಉದ್ದೇಶಗಳು ಕೂಡ ಕಾಣಬಹುದು. ಪುರುಷರು ವಿಶೇಷವಾಗಿ ಅನೈತಿಕ ಸಂಬಂಧ, ವ್ಯಾಮೋಹ, ವಂಚನೆ ಇವುಗಳಿಂದ ನೀವು ದೂರ ಇದ್ರೆ ಒಳ್ಳೆಯದು.
ಇನ್ನು ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದಾರೋ ವ್ಯವಹಾರ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಒಟ್ಟಾರೆ ಲಾಭ ಆಗುತ್ತೆ. ಆದರೆ ಪಾರ್ಟ್ನರ್ಶಿಪ್, ಒಂದು ಕಿರಿಯ ಸಿಬ್ಬಂದಿ ಅಥವಾ ನಕಲಿ ಸ್ನೇಹಿತರ ಮಾತಿಗೆ ನೀವು ಬಲಿ ಆಗಬೇಡಿ. ಯಾರು ಯಾವ ಉದ್ದೇಶಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿರಲಿ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ, ವಿದೇಶ ಶಿಕ್ಷಣ, ಹೊಸ ಕಾಲೇಜು, ಹೊಸ ಕೋರ್ಸ್ ಅವಕಾಶಗಳೆಲ್ಲ ಬರ್ತಾ ಇವೆ. ಒಟ್ಟಿನಲ್ಲಿ ಈ ವಾರ ಅದೃಷ್ಟ ಪ್ಲಸ್ ಅವಕಾಶ, ಹೊಸ ಸ್ನೇಹದಿಂದ ಬದುಕಿನಲ್ಲಿ ದೊಡ್ಡ ತಿರುವು, ಹಣದ ಒತ್ತಡ ಕಡಿಮೆ ಆಗುತ್ತೆ, ಸಹೋದ್ಯೋಗದಲ್ಲಿ ಪ್ರಗತಿ ಆಗುತ್ತೆ ಮತ್ತು ಸಂತಾನ ಭಾಗ್ಯದಲ್ಲಿ ಸುಧಾರಣೆ ಆಗುತ್ತೆ, ರಿಸ್ಕ್ ಯಶಸ್ಸಿಗೆ ದಾರಿಯಾಗುತ್ತೆ. ಆದರೆ ನೀವು ಗಮನದಲ್ಲಿಟ್ಕೊಂಡ್ಬಿಡಿ, ಒಬ್ಬ ಮಹಿಳೆಯಿಂದ ದೊಡ್ಡ ಅಪಾಯ ಇದೆ. ನೀವು ಯಾರನ್ನೂ ಹೊಸ ಮನುಷ್ಯರನ್ನ ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ. ನಂಬಿ ಮಾತನಾಡಬೇಡಿ, ವ್ಯಾಮೋಹ ಪಡಬೇಡಿ, ಅನೈತಿಕ ಸಂಬಂಧಗಳಿಂದ ದೂರ ಇರಿ. ಶತ್ರುಗಳು ಹೊರಗಿನಿಂದ ಬರ್ತಾರೆ. ಹಣದ ನಷ್ಟ, ಜಾಗ್ರತೆ ಅಗತ್ಯವಾಗಿ ಇರಬೇಕು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂತಹ ವಿಡಿಯೋದೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ನೀವು ಒಂದೇ ಒಂದು ಲೈಕ್ ಕೊಡೋದ್ರಿಂದ ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆಗುತ್ತೆ. ನಮಸ್ಕಾರ.